ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಅಂಜಲಿ ಬಲರಾಮ್. ನಾನು ಲಾಸ್ಟ್ ವಿಡಿಯೋದಲ್ಲಿ AB ಎಕ್ಸಾಮ್ಗೆ ಕೆಲವು ಟಿಪ್ಸ್ ನ ಕೊಟ್ಟಿದ್ದೆ. ಅಂದ್ರೆ ಏನೇನ್ ಮಾಡ್ಬೇಕು AB ಎಕ್ಸಾಮ್ ಅಲ್ಲಿ, ಏನೇನ್ ಮಾಡಿದ್ರೆ ಅದನ್ನ ಫಸ್ಟ್ ಅಟೆಂಪ್ಟ್ ಅಲ್ಲಿ ಕ್ಲಿಯರ್ ಮಾಡ್ಬೋದು, ಅಂದ್ರೆ ಇನ್ನ ಚೆನ್ನಾಗಿ ಓದ್ಬೋದು ಅಂತೆಲ್ಲ. ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಏನೇನ್ ಮಾಡಬಾರ್ದು ಅಂತ ಅಂದ್ರೆ ಯಾವ್ಯಾವ ಮಿಸ್ಟೇಕ್ಸ್ ನ ನೀವು ಅವಾಯ್ಡ್ ಮಾಡ್ಬೇಕು AB ಎಕ್ಸಾಮ್ ನ ಫಸ್ಟ್ ಅಟೆಂಪ್ಟ್ ಅಲ್ಲಿ ಕ್ಲಿಯರ್ ಮಾಡ್ಬೇಕು ಅಂದ್ರೆ ಅಂತ. ಸೊ ದೇರ್ ಆರ್ ಟಾಪ್ 5 ಮಿಸ್ಟೇಕ್ಸ್. ಅದನ್ನ ನೀವು ಅವಾಯ್ಡ್ ಮಾಡಿದ್ರೆ ಬೆಟರ್ AB ಎಕ್ಸಾಮ್ ಅಲ್ಲಿ ಇನ್ನ ಚೆನ್ನಾಗಿ ಮಾರ್ಕ್ಸ್ ತಗೊಳಕ್ಕೆ ಅಥವಾ ಕ್ಲಿಯರ್ ಮಾಡೋದಕ್ಕೆ. ಅದ್ ಯಾವ್ದಾವ್ದು ಅಂತ ನೋಡೋಣ. ಫಸ್ಟ್ ಮಿಸ್ಟೇಕ್ ಬಂದು ಲ್ಯಾಕ್ ಆಫ್ ಬೇರಾಕ್ಸ್ ಅಂತ. ಅಂದ್ರೆ ಕೆಲವು ಜನ ಏನ್ ಅನ್ಕೋತಾರೆ ಅಂತ ಅಂದ್ರೆ ಬೇರಾಕ್ಸ್ ಇಲ್ಲ ಅಂತ ಅಂದ್ರೂ ಏನಾಗಲ್ಲ, AB ಎಕ್ಸಾಮ್ ನ ಆರಾಮಾಗಿ ಕ್ಲಿಯರ್ ಮಾಡ್ಬೋದು, ಸೊ ಬೇರಾಕ್ಸ್ ಅವಶ್ಯಕತೆ ಇಲ್ಲ, ನಾವ್ ಹಂಗೆ ಹೋಗಿ ಎಕ್ಸಾಮ್ ಬರಿತೀವಿ ಆ ತರ ಅನ್ಕೋತಾರೆ. ಹೌದು, ಅಂದ್ರೆ ಬೇರಾಕ್ಸ್ ಇಲ್ದೇನೆ ಎಕ್ಸಾಮ್ ನ ಕ್ಲಿಯರ್ ಮಾಡಕ್ಕೆ ಆಗಲ್ಲ ಅಂತ ಅಲ್ಲ, ಬಟ್ ಬೇರಾಕ್ಸ್ ಆರ್ ದಿ ಫೌಂಡೇಶನ್ ಫಾರ್ ದಿ AB ಎಕ್ಸಾಮ್. ಸೊ ಅದಿದ್ರೆ ಇನ್ನ ಈಸಿ ಆಗುತ್ತೆ. ಸೊ ವಿತೌಟ್ ಬೇರಾಕ್ಸ್ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಕ್ಲಿಯರ್ AB ಎಕ್ಸಾಮ್, ಬಿಕಾಸ್ ಆಲ್ಮೋಸ್ಟ್ 30% ಕ್ವಶನ್ಸ್ ಏನಿರುತ್ತೆ ಅದು ಬೇರಾಕ್ಸ್ ಬೇಸ್ ಮೇಲೆ ಇರುತ್ತೆ. ಸೊ ಬೆಟರ್ ಏನಂತ ಅಂದ್ರೆ ಬೇರಾಕ್ಸ್ ಇದ್ರೆ ಇನ್ನ ಬೆಟರ್ ಆಗುತ್ತೆ. ಅಂದ್ರೆ ಹೌದು, ಅಂದ್ರೆ ಬೇರಾಕ್ಸ್ ಇಲ್ಲ ಅನ್ನೂ ಕ್ಲಿಯರ್ ಮಾಡ್ಬೋದು. ಓನ್ಲಿ ನೀವು ಕಂಪ್ಲೀಟ್ ಆಗಿ ಎಲ್ಲಾ ಲೋನು ಅರ್ಥ ಮಾಡ್ಕೊಂಡಿದ್ದೀರಾ, ಎಲ್ಲ ಆಲ್ರೆಡಿ ಓದಿದ್ದೀರಾ, ಬೇರಾಕ್ಸ್ ಅಲ್ಲಿ ಇರೋದನ್ನ ನಿಮ್ಗೆ ಯಾವ ಕ್ವಶನ್ ಕೊಟ್ರು ಈಸಿಯಾಗಿ ಅಟೆಂಡ್ ಮಾಡ್ತೀರಾ. ಆ ತರ ಇದ್ದಾಗ ಬೇರಾಕ್ಸ್ ಇಲ್ಲ ಅಂತ ಅಂದ್ರೂ ಹೋಗಿ ಎಕ್ಸಾಮ್ ಬರ್ದು ಕ್ಲಿಯರ್ ಮಾಡ್ಬೋದು. ಇಲ್ಲ ಅಂತ ಅಂದ್ರೆ ಕಾಲೇಜ್ ಡೇಸ್ ಅಲ್ಲಿ ಸರಿ ಓದಿಲ್ಲ ಬೇರಾಕ್ಸ್ ಅಂತ ಅಂದ್ರೆ ಬೇರಾಕ್ಸ್ ಬೇಕೇ ಬೇಕು ಎಕ್ಸಾಮ್ ಅಟೆಂಡ್ ಮಾಡಕ್ಕೆ. ಹೌದು, ನೀವು ಎಷ್ಟೇ ಓದಿದ್ರು ಏನೇ ಇದ್ರು ಇನ್ನ ಈಸಿ ಆಗುತ್ತೆ ನಿಮ್ಗೆ ಬೇರಾಕ್ಸ್ ಇದ್ರೆ, ಇನ್ನ ಕಾನ್ಫಿಡೆನ್ಸ್ ಬರುತ್ತೆ ಬೇರಾಕ್ಸ್ ಇದೆ ಅದ್ರಲ್ಲಿ ಹುಡುಕ್ಬಿಟ್ಟು ಆನ್ಸರ್ ಮಾಡ್ಬೋದು ಅಂತ. ಸೊ ಬೆಟರ್ ಬೇರಾಕ್ಸ್ ನ ಕ್ಯಾರಿ ಮಾಡಿ. ಇನ್ನ ಒಬ್ಬೊಬ್ರು ತಗೊಂಡ್ ಹೋಗೋದ್ರಲ್ಲಿ ಪರ್ಚೇಸೇ ಮಾಡಲ್ಲ ಬೇರಾಕ್ಸ್ ನ, ಏನಕ್ಕೆ ಸುಮ್ನೆ ದುಡ್ಡು ವೇಸ್ಟ್, ಅಂದ್ರೆ ಅದ್ರಲ್ಲಿ ಏನು ಯೂಸ್ ಇಲ್ಲ ಅಂತ ಅನ್ಬಿಟ್ಟು ಕೆಲವು ಜನ ಪರ್ಚೇಸೇ ಮಾಡಲ್ಲ. ಆತರ ಮಾಡ್ಬೇಡಿ. ಬೇರಾಕ್ಸ್ ಇದೆ ಇನ್ನ ನಿಮ್ಗೆ ಈಸಿ ಆಗುತ್ತೆ ಎಕ್ಸಾಮ್ ನ ಕ್ಲಿಯರ್ ಮಾಡಕ್ಕೆ. ಸೊ ಬೇರಾಕ್ ನ ಪರ್ಚೇಸ್ ಮಾಡದೇ ಇರೋದು ಅಥವಾ ಎಕ್ಸಾಮ್ಗೆ ತಗೊಂಡ್ ಹೋಗದೆ ಇರೋದು ಆತರ ಮಾಡ್ಬೇಡಿ. ಯು ಮಸ್ಟ್ ಕ್ಯಾರಿ ಬೇರಾಕ್ಸ್. ಸೆಕೆಂಡ್ ಮಿಸ್ಟೇಕ್ ಬಂದು ಓಕೆ ಬೇರಾಕ್ಸ್ ಇದೆ, ಪರ್ಚೇಸ್ ಮಾಡಿದೀರಾ, ತಗೊಂಡು ಹೋಗ್ತೀರಾ ಎಕ್ಸಾಮ್ಗೆ, ಬಟ್ ಅದ್ರಲ್ಲಿ ಪ್ರಿಪೇರ್ ಆಗಿರಲ್ಲ. ನೀವು ಹೆಂಗೆ ಹುಡ್ಕೋದು ಬೇರಾಕ್ಸ್ ಇಂದ, ಹೆಂಗೆ ಕ್ವಶನ್ ನ ನೋಡ್ಕೊಂಡು ಬೇರಾಕ್ಸ್ ಹುಡ್ಕೋದು ಅಂತ ಪ್ರಿಪೇರ್ ಆಗಿರಲ್ಲ. ಅಂದ್ರೆ ಬೇರಾಕ್ಸ್ ತಗೊಂಡಿರ್ತೀರಾ, ಪರ್ಚೇಸ್ ಮಾಡಿರ್ತೀರಾ, ಓಕೆ ಡೈರೆಕ್ಟ್ ಆಗಿ ಎಕ್ಸಾಮ್ಗೆ ಹೋಗ್ಬಿಟ್ಟು ಅಲ್ಲೇ ಓಪನ್ ಮಾಡಿ ಫಸ್ಟ್ ಟೈಮು ಅಲ್ಲೇ ಹುಡ್ಕೋಣ ಅಂತ ಅನ್ಕೊಂಡಿರ್ತೀರಾ. ಆತರ ಮಾಡ್ಬಾರ್ದು. ಅಟ್ಲೀಸ್ಟ್ ನೀವು ಒಂದ್ಸರಿ ಆದ್ರೂ ಯಾರಿಂದ್ರೆ ಕಂಪ್ಲೀಟ್ ಆಗಿ ನೀವೇನು ಓದೋದ್ ಬೇಡ, ಬಯಟ್ ಮಾಡೋದ್ ಬೇಡ, ಎಲ್ಲ ವರ್ಡ್ ಟು ವರ್ಡ್ ನೆನ್ಪಿಟ್ಕೊಳ್ಳೋದೇನು ಬೇಡ, ಬಿಕಾಸ್ ಅದು ಓಪನ್ ಬುಕ್ ಎಕ್ಸಾಮು. ಬಟ್ ಯಾವ ಸೆಕ್ಷನ್ ಎಲ್ಲಿದೆ, ಯಾವ ಟಾಪಿಕ್ ಎಲ್ಲಿದೆ ಅಂತ ನಿಮ್ಗೆ ಗೊತ್ತಿರ್ಬೇಕು. ಅಂದ್ರೆ ಅಟ್ಲೀಸ್ಟ್ ನೀವು ಒಂದ್ಸಲಿ ಆದ್ರೂ ಓದಿರ್ಬೇಕು ಅಲ್ಲಿ ಏನೇನಿದೆ ಅಂತ. ನಾವು ಬೇಡ ನಮ್ಮ ಹತ್ರ ಬೇರಾಕ್ಸ್ ಇದೆ ಡೈರೆಕ್ಟ್ ಎಕ್ಸಾಮ್ಗೆ ಹೋಗಿ ಅಲ್ಲೇ ಓಪನ್ ಮಾಡ್ಬಿಟ್ಟು ಬರೀತೀನಿ ಅಂತಾನೆ ತುಂಬಾ ಕಷ್ಟ ಆಗುತ್ತೆ. ಈವನ್ ಬೇರಾಕ್ಸ್ ಇದ್ರೂ ಕಷ್ಟ ಆಗುತ್ತೆ. ಸೊ ಬೆಟರ್ ಅಟ್ಲೀಸ್ಟ್ ಒಂದ್ಸಲಿ ಆದ್ರೂ ನೀವು ಆ ಬೇರಾಕ್ಸ್ ನ ಓದಿ, ಯಾವ ಸೆಕ್ಷನ್ಸ್ ಎಲ್ಲಿದೆ, ಯಾವ ಟಾಪಿಕ್ ಎಲ್ಲಿದೆ ಅಂತ ನಿಮ್ಗೆ ಗೊತ್ತಿದ್ರೆ ಇನ್ನ ಈಸಿ ಆಗುತ್ತೆ. ಅಕಸ್ಮಾತ್ ನಿಮ್ಗೆ ಇನ್ನ ಏನಾದ್ರು ಡೌಟ್ ಇದ್ರೆ ಬೇರಾಕ್ಸ್ ಅಲ್ಲಿ ಇಟ್ಕೊಂಡು ಈಗ ಕ್ವಶನ್ ಪೇಪರ್ ನೋಡಿದ್ಮೇಲೆ ಆ ಕ್ವಶನ್ಸ್ ನೋಡ್ಕೊಂಡು ಬೇರಾಕ್ಸ್ ಅಲ್ಲಿ ಹೆಂಗ್ ಹುಡ್ಕೋದು ಅದನ್ನ ನಿಮ್ಗೆ ಗೊತ್ತಿಲ್ಲ ಅಂತ ಅಂದ್ರೆ, ಇನ್ನ ಏನಾದ್ರು ಡೌಟ್ಸ್ ಇದ್ರೆ ನಿಮ್ಗೆ ನಂದು ವಿಡಿಯೋ ಇದೆ, ನನ್ನ ಚಾನಲ್ ಅಲ್ಲಿ ವಿಡಿಯೋ ಇದೆ ಹೆಂಗೆ ಬೇರಾಕ್ಸ್ ನಲ್ಲಿ ಹುಡ್ಕೋದು ಕ್ವಶನ್ ನೋಡ್ಕೊಂಡು ಎಕ್ಸಾಮ್ ಅಲ್ಲಿ ಅಂತ. ನೀವು ಅದನ್ನ ಚೆಕ್ ಮಾಡ್ಬೋದು. ಆಗ ನಿಮ್ಗೆ ಒಂದು ಐಡಿಯಾ ಬರುತ್ತೆ ಕ್ವಶನ್ ನೋಡಿದಾಗ ಬೇರಾಕ್ಸ್ ತೆಗ್ಬಿಟ್ಟು ಹೆಂಗ್ ಹುಡ್ಕೋದು ಅಂತ. ಸೊ ಅದನ್ನ ಚೆಕ್ ಮಾಡಿ. ಥರ್ಡ್ ಮಿಸ್ಟೇಕ್ ಬಂದು ಓಕೆ ಬೇರಾಕ್ಸ್ ಎಲ್ಲ ಓದಿರ್ತೀರಾ, ಎಲ್ಲ ಮಾಡಿರ್ತೀರಾ, ಬಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನ ಸಾಲ್ವ್ ಮಾಡಿರಲ್ಲ. ಇದನ್ನು ಒಂದು ಡ್ರಾಬ್ಯಾಕ್ ಆಗುತ್ತೆ. ಬಿಕಾಸ್ ಈಗ ಬೇರಾಕ್ಸ್ ಎಲ್ಲ ಓದಿರ್ತೀರಾ, ಬಟ್ ಪ್ರೀವಿಯಸ್ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದ್ರಿಂದ ನಿಮ್ಗಿನ್ನ ಯಾವ ತರ ಕ್ವಶನ್ ಕೇಳ್ತಾರೆ, ಯಾವ ತರ ಸೆಕ್ಷನ್ ಬೇಸಲ್ ಕ್ವಶನ್ಸ್ ಕೇಳ್ತಾರೆ, ಯಾವ ತರ ಡೈರೆಕ್ಟ್ ಕ್ವಶನ್ಸ್ ಕೇಳ್ತಾರೆ, ಇಂಡೈರೆಕ್ಟ್ ಕ್ವಶನ್ಸ್ ಕೇಳ್ತಾರ, ಯಾವ ತರ ಬೇರಾಕ್ಸ್ ನ ಓದ್ಬೇಕು ಅನ್ನೋದು ನಿಮ್ಗೆ ಇನ್ನ ಚೆನ್ನಾಗಿ ಐಡಿಯಾ ಬರುತ್ತೆ ನೀವೇನಾದ್ರೂ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನ ಸಾಲ್ವ್ ಮಾಡಿದ್ರೆ. ಸೊ ಬೆಟರ್ ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನ ಸಾಲ್ವ್ ಮಾಡಿ, ಅವಾಗ ಇನ್ನ ಚೆನ್ನಾಗಿ ಐಡಿಯಾ ಬರುತ್ತೆ. ಓಕೆ ನೀವು ಓದಿರ್ತೀರಾ, ನೀವು ಚೆನ್ನಾಗಿ ಓದಿರ್ತೀರಾ, ಬಟ್ ಹೆಂಗೆ ಕ್ವಶನ್ ನೋಡಿದಾಗ ನೀವು ಸಾಲ್ವ್ ಮಾಡ್ಬೇಕು, ಬೇರಾಕ್ಸ್ ಅಲ್ಲಿ ಹೆಂಗ್ ಬೇಗ ಹುಡುಕ್ಬೇಕು ಅನ್ನೋದು ನಿಮ್ಗೆ ಗೊತ್ತಾಗ್ಬೇಕು ಅಂತ ಅಂದ್ರೆ ಕ್ವಶನ್ ಪೇಪರ್ ಇಟ್ಕೊಂಡು ಪ್ರೀವಿಯಸ್ ಇಯರ್ದು ಜೊತೆಗೆ ಬೇರಾಕ್ಸ್ ಇಟ್ಕೊಂಡು ಸಾಲ್ವ್ ಮಾಡಿದ್ರೆ ನಿಮ್ಗೆ ಇನ್ನ ಬೇಗ ಐಡಿಯಾ ಬರುತ್ತೆ ಅಂಡ್ ಬೇಗ ನೀವು ಎಕ್ಸಾಮ್ ಅಲ್ಲೂ ಕೂಡ ಹುಡುಕ್ಬೋದು. ಇದು ಕೂಡ ಅಷ್ಟೇ. ಅಂದ್ರೆ ನಿಮ್ಗೆ ಏನಾದ್ರು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಿಕ್ಕಿಲ್ಲ ಅಂತ ಅಂದ್ರೆ, ಅಥವಾ ಹೆಂಗ್ ಸಾಲ್ವ್ ಮಾಡೋದು ಗೊತ್ತಿಲ್ಲ ಅಂತ ಅಂದ್ರೆ, ಅಥವಾ ಕ್ವಶನ್ ಆನ್ಸರ್ ಹುಡ್ಕಕ್ ಆಗಲ್ಲ ಅಂತ ಅಂದ್ರೆ, ನನ್ನ ಚಾನಲ್ ಅಲ್ಲಿ ಇದೆ. ಅಂದ್ರೆ AB 17 ಆಗಿರ್ಬೋದು, AB 16 ಆಗಿರ್ಬೋದು, ನನ್ನ ಚಾನಲ್ ಅಲ್ಲಿ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋ ವಿಡಿಯೋಸ್ ಇದೆ, ಪಾರ್ಟ್ ವೈಸ್ ಇದೆ. ಅದನ್ನ ಹೋಗಿ ಚೆಕ್ ಮಾಡಿ. ಅದು ಕೂಡ ನಿಮ್ಗೆ ಹೆಲ್ಪ್ಫುಲ್ ಆಗ್ಬೋದು ಎಕ್ಸಾಮ್ ನ ಕ್ಲಿಯರ್ ಮಾಡೋದಕ್ಕೆ. ನೆಕ್ಸ್ಟ್ ಫೋರ್ತ್ ಮಿಸ್ಟೇಕ್ ಬಂದು ಪೂರ್ ಟೈಮ್ ಮ್ಯಾನೇಜ್ಮೆಂಟ್. ಓಕೆ ಇದೆಲ್ಲ ಓದಿ ಇದೆಲ್ಲ ಪ್ರಿಪೇರ್ ಆಗಿರ್ತೀರಾ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರ್ತೀರಾ, ಬೇರಾಕ್ಸ್ ಓದಿರ್ತೀರಾ, ಎಲ್ಲ ಓಕೆ, ಬಟ್ ಎಕ್ಸಾಮ್ ಅಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಹೆಂಗ್ ಮಾಡೋದು ಅಂತ ಗೊತ್ತಿಲ್ಲ ಅಂತ ಅಂದ್ರೆ ಅದು ಕೂಡ ನಿಮ್ಗೆ ಒಂದು ಡ್ರಾಬ್ಯಾಕ್ ಆಗುತ್ತೆ. ಸೊ ಟೈಮ್ ಮ್ಯಾನೇಜ್ಮೆಂಟ್ ಹೆಂಗ್ ಮಾಡ್ಬೇಕು ಅಂತ ಅಂದ್ರೆ, ಫಸ್ಟ್ ಈಗ ನೀವು ಇಷ್ಟು ವರ್ಷದಿಂದ 5 ವರ್ಷ ಲಾ ಓದಿರ್ತೀರಾ, ಆಮೇಲೆ ಈಗ AB ಎಕ್ಸಾಮ್ಗೂ ಕೂಡ ಓದಿರ್ತೀರಾ. ಸೊ ಯಾವ್ದೋ ನಿಮ್ ಕ್ವಶನ್ ಗೊತ್ತು ಅದನ್ನ ಫಸ್ಟ್ ಅಟೆಂಡ್ ಮಾಡಿ. ಅದು ಜಾಸ್ತಿ ಟೈಮ್ ತಗೊಳ್ಳಲ್ಲ, ಬೇಗ ಬೇಗ ನೀವು ಗೊತ್ತಿರೋ ಕ್ವಶನ್ಸ್ ನ ಅಟೆಂಡ್ ಮಾಡ್ಬಿಡ್ಬೋದು. ಸೊ ಫಸ್ಟ್ ನಿಮ್ಗೆ ಯಾವ್ದು ಗೊತ್ತು ಆ ಕ್ವಶನ್ಸ್ ನ ಅಟೆಂಡ್ ಮಾಡಿ.
ಅಂಡ್ ಸೆಕೆಂಡ್ ಬಂದು ಡೈರೆಕ್ಟ್ ಕ್ವಶನ್ಸ್ ಅಂದ್ರೆ ಬೇರಾಕ್ಸ್ ಕ್ವಶನ್ಸ್, ಸೆಕ್ಷನ್ಸ್, ಆರ್ಟಿಕಲ್ಸ್ ಏನ್ ಮೆನ್ಷನ್ ಮಾಡಿರ್ತಾರೆ ಅದಕ್ಕೊಂದು ಸ್ವಲ್ಪ ಟೈಮ್ ಬೇಕಾಗುತ್ತೆ. ಬಿಕಾಸ್ ಬೇರಾಕ್ಸ್ ನ ತೆಗೆದು ಆ ಪೇಜಸ್ ಅಲ್ಲಿ ಹುಡುಕ್ಬೇಕಲ್ವಾ, ಸೊ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಸೊ ಅದನ್ನ ಸೆಕೆಂಡ್ ಇಟ್ಕೊಳ್ಳಿ. ಅಂತಂದ್ರೆ ಯಾವ ಸೆಕ್ಷನ್ ನೋಡ್ ತಕ್ಷಣ ಆ ಬೇರಾಕ್ಸ್ ನ ತೆಗ್ಬಿಟ್ಟು ಅಲ್ಲಿ ಹುಡುಕ್ಬಿಟ್ಟು ಹಾಕ್ಬೋದು. ಬೇರಾಕ್ಸ್ ನ ನೋಡ್ಬಿಟ್ಟು ನೀವು ಕ್ವಶನ್ ನೋಡಾದ್ಮೇಲೆ ಅದನ್ನ ಹುಡುಕ್ಬೇಕಾಗುತ್ತೆ, ಸ್ವಲ್ಪ ಟೈಮ್ ಬೇಕಾಗಿರುತ್ತೆ, ಅದನ್ನ ಸೆಕೆಂಡ್ ಇಟ್ಕೊಳ್ಳಿ. ಸೊ ಅವಾಗ ಅದನ್ನು ಕೂಡ ಬೇಗ ಬೇಗ ನೀವು ಹುಡುಕ್ಬಿಟ್ಟು ಮಾರ್ಕ್ ಮಾಡ್ಬೋದು. ಲಾಸ್ಟ್ ಗೆ ನೀವು ನಿಮ್ಗೆ ಗೊತ್ತಿಲ್ದಿರಾ ಅಂತ ಕೇಸ್ ಲಾಸ್ ಇರ್ಬೋದು, ಅಥವಾ ನಿಮ್ಗೆ ಗೊತ್ತಿಲ್ದಿರಾ ಅಂತ ಕ್ವಶನ್ಸ್, ಡಿಫಿಕಲ್ಟ್ ಕ್ವಶನ್ಸ್, ಜಾಸ್ತಿ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿ ಅದನ್ನ ಓದ್ಬೇಕು ಅಥವಾ ಥಿಂಕ್ ಮಾಡ್ಬೇಕು, ಆ ತರ ಕ್ವಶನ್ಸ್ ಇರುತ್ತಲ್ಲ ಅದನ್ನ ಲಾಸ್ಟ್ ಗೆ ಇಟ್ಕೊಳ್ಳಿ. ಸೊ ನೀವು ಫಸ್ಟ್ ಇಂದ ಅದಕ್ಕೆ ಟೈಮ್ ವೇಸ್ಟ್ ಮಾಡ್ಕೊ ಬಂದ್ರೆ ಲಾಸ್ಟ್ ಗೊತ್ತಿರೋ ಕ್ವಶನ್ಸ್ ನೀವು ಅಟೆಂಡ್ ಮಾಡಕ್ಕಾಗಲ್ಲ. ಸೊ ಫಸ್ಟ್ ನಿಮ್ಗೆ ಗೊತ್ತಿರೋ ಕ್ವಶನ್ಸ್ ಅಟೆಂಡ್ ಮಾಡಿ, ಆಮೇಲೆ ಬೇರಾಕ್ಸ್ ಅಲ್ಲಿ ಯಾವ್ಯಾವ ಕ್ವಶನ್ ಹುಡುಕ್ಬೇಕು ಅದನ್ನ ಅಟೆಂಡ್ ಮಾಡಿ, ಲಾಸ್ಟ್ ಗೆ ನಿಮ್ಗೆ ಗೊತ್ತಿಲ್ದೇ ಇರೋ ಕ್ವಶನ್ ಅಟೆಂಡ್ ಮಾಡಿದ್ರೆ ಟೈಮ್ ನ ಅವಾಗ ನೀವು ಮ್ಯಾನೇಜ್ ಮಾಡಬಹುದು. ಫಿಫ್ತ್ ಮಿಸ್ಟೇಕ್ ಬಟ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಏನಂತ ಅಂದ್ರೆ, ಇದನ್ನ ಎಲ್ಲರೂ ಮಾಡ್ತೀವಿ, ಎಲ್ಲರೂ ಮಾಡ್ತಾರೆ. ಏನಂತ ಅಂದ್ರೆ ನಿಮ್ದು ಆನ್ಲೈನ್ ಅಲ್ಲಿ ಆಲ್ ಟಿಕೆಟ್ ಬರುತ್ತೆ, ನಿಮ್ದು ಇವಾಗ ಏನ್ ನೆಕ್ಸ್ಟ್ ಎಕ್ಸಾಮ್ದು ಆಲ್ ಟಿಕೆಟ್ ಬರುತ್ತೆ, ಅದ್ರಲ್ಲಿ ಬರುತ್ತೆ. ಓಕೆ, ಆಲ್ ಟಿಕೆಟ್ ಬಂತು, ಅದನ್ನ ಪ್ರಿಂಟ್ ತಗೋತೀರಾ, ಡೈರೆಕ್ಟ್ ಆಗಿ ಹೋಗಿ ಎಕ್ಸಾಮ್ ಬರೀತೀರಾ. ಬಟ್ ಅದ್ರಲ್ಲಿ ಏನ್ ಇನ್ಸ್ಟ್ರಕ್ಷನ್ಸ್ ಇರುತ್ತೆ ಅದನ್ನ ನೀವು ಒಂದ್ಸಲನು ಓದಿರಲ್ಲ. ಸೊ ಅದು ಕೂಡ ಡ್ರಾಬ್ಯಾಕ್ ಆಗುತ್ತೆ. ಏನಕ್ಕೆ ಅಂತಂದ್ರೆ ಅದ್ರಲ್ಲಿ ಕರೆಕ್ಟ್ ಆಗಿ ಎಲ್ಲಾನು ಮೆನ್ಷನ್ ಮಾಡಿರ್ತಾರೆ. ನೀವು ಒಂದು ಬಿಡದೆ ಹೋದ್ರೆ ಅಲ್ಲೇ ಗೊತ್ತಾಗ್ಬಿಟ್ಟಿರುತ್ತೆ ನೀವ್ ಯಾವ ಡ್ರೆಸ್ ಕೋಡ್ ಅಲ್ಲಿ ಹೋಗ್ಬೇಕು, ಏನನ್ನ ತಗೊಂಡ್ ಹೋಗ್ಬೇಕು ಎಕ್ಸಾಮ್ಗೆ, ಏನನ್ನ ತಗೊಂಡ್ ಹೋಗ್ಬಾರ್ದು, ಎಲ್ಲ ಅದ್ರಲ್ಲೇ ಕೊಟ್ಟಿರ್ತಾರೆ. ಸೊ ಇನ್ಸ್ಟ್ರಕ್ಷನ್ ಅಟ್ಲೀಸ್ಟ್ ಒಂದ್ಸಲಿ ಆದ್ರೂ ಓದಿದ್ರೆ ನಿಮ್ಗೆ ಅಲ್ಲೇ ಗೊತ್ತಾಗ್ಬಿಡುತ್ತೆ ಏನ್ ತಗೊಂಡ್ ಹೋಗ್ಬೇಕು, ಏನ್ ತಗೊಂಡ್ ಹೋಗ್ಬಾರ್ದು, ಏನ್ ಮಾಡ್ಬೇಕು ಎಕ್ಸಾಮ್ ಅಲ್ಲಿ, ಏನ್ ಮಾಡ್ಬಾರ್ದು, ಅದ್ರಲ್ಲೇ ಎಲ್ಲ ಕೊಟ್ಬಿಟ್ಟಿರ್ತಾರೆ. ಸೊ ಅದನ್ನ ಒಂದ್ಸಲಿ ಆದ್ರೂ ಓದಿ. ಅಲ್ಲಿ ಏನೋ ಇನ್ಸ್ಟ್ರಕ್ಷನ್ ಮೆನ್ಷನ್ ಮಾಡಿರ್ತಾರೆ, ಅಂತಂದ್ರೆ ಈ ತರ ಬಟ್ಟೆ ಹಾಕೋ ಬರ್ಬೇಕು, ಇದನ್ನ ತಗೋ ಬರ್ಬೇಕು, ಇದನ್ನ ತಗೋ ಬರ್ಬಾರ್ದು, ಈ ತರ ಏನೇನ್ ರೂಲ್ಸ್ ನ ಫಾಲೋ ಮಾಡ್ಬೇಕು ಅಂತ. ಸೊ ಅದನ್ನ ನೀವು ಓದಿಲ್ಲ ಅಂದ್ರೆ ಅಲ್ಲೇನೋ ಹೇಳಿರ್ತಾರೆ, ನೀವ್ ಇನ್ಯಾವ್ದಾದ್ರು ತರ ಬಟ್ಟೆ ಹಾಕೊಂಡ್ ಹೋಗ್ತೀರಾ, ಇನ್ನೇನೋ ಅಲ್ಲಿ ವಾಚ್ ಇರ್ಬೇಕಾ ಅಂತ ಹೇಳಿರ್ತಾರೆ, ಇಲ್ಲ ಅಂತ ಹೇಳಿರ್ತಾರೆ. ಸೊ ಅದೇನು ನೀವು ಅಬ್ಸರ್ವ್ ಮಾಡ್ದೇನೆ ನಿಮ್ ಪಾಡಿಗೆ ನೀವು ಹೋದ್ರೆ ಸೊ ಅದನ್ನು ಕೂಡ ಅಲ್ಲಿ ಡಿಸ್ಕ್ವಾಲಿಫೈ ಮಾಡ್ಬೋದು ನಿಮ್ನ ಎಕ್ಸಾಮ್ ಅಲ್ಲಿ, ಅಥವಾ ನಿಮ್ಗೆ ಅದನ್ನ ಚೆಕ್ ಮಾಡ್ಸೋದು ಅದೆಲ್ಲ ಮಾಡಕ್ಕೆ ಟೈಮ್ ವೇಸ್ಟ್ ಆಗುತ್ತೆ. ಅಥವಾ ಅಲ್ಲಿ ಏನೋ ಅವರು ಮೆನ್ಷನ್ ಮಾಡಿರ್ತಾರೆ ಅಂತಂದ್ರೆ ಜೇಬಿರೋ ಕ್ಲಾತ್ಸ್ ಆತರ ಏನಾದ್ರು ಅಲೋ ಮಾಡಲ್ಲ ಅಂತ, ಅದ್ ನೀವು ನೋಡಿರಲ್ಲ, ಹಾಕೊಂಡ್ ಹೋಗ್ಬಿಟ್ಟಿರ್ತೀರಾ. ಸೊ ನೀವ್ ಅಲ್ಲೋದ್ಮೇಲೆ ಇನ್ನೇನು ಮಾಡಕ್ಕಾಗಲ್ಲ, ಅವ್ರನ್ನ ರಿಕ್ವೆಸ್ಟ್ ಮಾಡ್ಬೇಕು ನಿಮ್ನ ಅಲೋ ಮಾಡಿ ಎಕ್ಸಾಮ್ ಬರೆಯಕ್ಕೆ ಅಂತ. ಸೊ ಈ ತರ ಅಲ್ಲೂ ನಿಮ್ಗೆ ಟೈಮ್ ವೇಸ್ಟ್ ಆಗುತ್ತೆ, ಆಮೇಲೆ ನಿಮ್ ಮೈಂಡ್ ಅಪ್ಸೆಟ್ ಆಗುತ್ತೆ, ಅದೆಲ್ಲ ಆಗಸ್ಟ್ ಅಲ್ಲಿ. ಸೊ ಎಕ್ಸಾಮ್ ಮೇಲೆ ಅದು ಇಂಪ್ಯಾಕ್ಟ್ ಆಗುತ್ತೆ. ಸೊ ಬೆಟರ್ ನೀವು ಇನ್ಸ್ಟ್ರಕ್ಷನ್ಸ್ ಏನ್ ಕೊಟ್ಟಿರ್ತಾರೆ ಆಲ್ ಟಿಕೆಟ್ ಅಲ್ಲಿ ಅದನ್ನ ಒಂದ್ಸಲ ಓದಿ, ಏನೊಂದ್ 5-10 ನಿಮಿಷ ತಗೊಳುತ್ತೆ, ಒಂದ್ಸಲ ಓದಿ ಅದ್ರಲ್ಲಿ ಏನ್ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ ಅದನ್ನ ಫಾಲೋ ಮಾಡಿ. ಅಂಡ್ ನೀವೇನಾದ್ರೂ AB ಎಕ್ಸಾಮ್ ಪ್ರಿಪೇರ್ ಆಗ್ತಿದ್ರೆ ಈ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದಾಗಿರ್ಬೋದು, ಅಥವಾ ಸಬ್ಜೆಕ್ಟ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರ್ಬೋದು, ಸೊ ನಿಮ್ಗೆ ಯೂಸ್ ಆಗಂತದ್ದು ನನ್ನ ಚಾನಲ್ ಅಲ್ಲಿ ಇದೆ, ಚೆಕ್ ಮಾಡಿ, ಅದು ನಿಮ್ಗೆ ಎಕ್ಸಾಮ್ಗೆ ಯೂಸ್ಫುಲ್ ಆಗ್ಬೋದು. ಐ ಹೋಪ್ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು, ಇದರಿಂದ ನಿಮ್ಗೆ ಏನಾದ್ರೂ ಎಕ್ಸಾಮ್ ಬರೆಯಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಅಂಡ್ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ ಫ್ರೆಂಡ್ಸ್ ಯಾರ್ಯಾರು ಎಕ್ಸಾಮ್ ಅಟೆಂಡ್ ಮಾಡ್ತಿದ್ದಾರೆ ಅವ್ರಿಗೆ ಶೇರ್ ಮಾಡಿ. ಅಂಡ್ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಅಥವಾ ಸಜೆಷನ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಮಿಸ್ ಮಾಡದೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.